ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಪುದೀನ ಮಿಂಟ್ ಲೀವ್ಸನ್ನು ಹೇಗೆ ಡ್ರೈ ಮಾಡುವುದಂತ ನೋಡೋಣ ಬನ್ನಿ. ಈ ಡ್ರೈ ಮಾಡಿಟ್ಕೊಂಡು ನೀವು 5-6 ತಿಂಗಳವರೆಗೆ ಸ್ಟೋರ್ ಮಾಡಿಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಸಮ್ಮರ್ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಈ ಥರದಲ್ಲಿ ಮಾಡಿಟ್ಕೊಂಡ್ರೆ, ಡ್ರೈಯಾಗಿ ಮಾಡಿಟ್ಕೊಂಡ್ರೆ ನೀವು ಒಂದು 5-6 ತಿಂಗಳವರೆಗೆ ಯೂಸ್ ಮಾಡ್ಕೋಬೋದು. ಆವಾಗವಾಗ ಬಿಸಿಲಿಗಿಟ್ಟು ಒಣಗಿಸಿ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಈ ಪುದೀನ ಎಲೆಗಳನ್ನು ಒಂದೊಂದಾಗಿ ಹೀಗೆ ಒಂದೊಂದಾಗಿ 3ರಿಂದ 4 ಕಟ್ಟು ಪುದೀನವನ್ನು ತೆಗೆದುಕೊಂಡು ಎಲೆಯಾಗಿ ಬಿಡಿಸಿ ಇದನ್ನು ಚೆನ್ನಾಗಿ 2-3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಮಣ್ಣಿಲ್ಲದ ಹಾಗೆ ಇದನ್ನು ವಾಶ್ ಮಾಡ್ಕೋಬೇಕು. ಅಂದ್ರೇ ಡ್ರೈ ಆದಮೇಲೆ ಮಣ್ಣಿನ ಅಂಶ ಇರುವುದಿಲ್ಲ. ಚೆನ್ನಾಗಿ ನಿಮಗೆ ಯಾವಾಗ ಯೂಸ್ ಮಾಡ್ಕೋಬೇಕು ಅನಿಸುತ್ತೆ ಆವಾಗ ಕೂಡ ನೀವು ಪುದೀನ ಇಲ್ಲಾಂದರೆ ಈ ಡ್ರೈ ಪುದೀನವನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒಣಗಿಸಿಕೊಳ್ಳಬೇಕು. ನೋಡಿ, ಹಾಗೆ ನೆರಳಲ್ಲಿ ಒಣಗಿಸಿ ಫಸ್ಟಿಗೆ, ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಬಿಸಿಲಲ್ಲಿ ಇಟ್ಟು ಒಣಗಿಸಿಕೊಳ್ಳಬೇಕು. ಚೆನ್ನಾಗಿ ಡ್ರೈ ಆಗಬೇಕು, ಪೌಡ್ರ್ ಥರ ಆಗಬೇಕು. ಆಮೇಲೆ ಸ್ವಲ್ಪ ಹಸಿ ಇದ್ದರೂ ಇನ್ನೊಂದು ಸರಿ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸಿಟ್ಟುಕೊಂಡರೆ ನೀವು ಒಂದು 5-6 ತಿಂಗಳವರೆಗೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಸಮ್ಮರ್ ಟೈಮಲ್ಲಿ ಈ ಥರದಲ್ಲಿ ಮಾಡಿಟ್ಕೊಳ್ಳಿ. ಇದು ಜೀರ್ಣಕ್ರಿಯೆಗೂ ಚೆನ್ನಾಗಿರುತ್ತೆ. ತೂಕ ಇಳಿಸುವುದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜೀರ್ಣಕ್ರಿಯೆ, ಬಾಯಿ ದುರ್ವಾಸನೆ ಇದ್ರೂ ಚೆನ್ನಾಗಿರುತ್ತೆ. ಚರ್ಮ ರೋಗಕ್ಕೂ ತುಂಬಾ ಒಳ್ಳೆಯದು. ಇದನ್ನು ಈ ಥರದಲ್ಲಿ ಮಾಡಿಟ್ಕೊಳ್ಳಿ, ಟ್ರೈ ಮಾಡಿ. ನೀವು ಏನಾರ ಪಲ್ಯ ಹಾಗೂ ಗ್ರೇವಿಗೆ ಹಾಕಬೇಕಂದ್ರೆ ಇದನ್ನು ಡ್ರೈ ಪುದೀನವನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಪುದೀನದಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಇರುತ್ತೆ ಫ್ರೆಂಡ್ಸ್. ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಈ ಥರದಲ್ಲಿ ಟ್ರೈ ಮಾಡಿ. ಸಮ್ಮರ್ ಟೈಮಲ್ಲಿ ಟೈಮ್ ಸಿಕ್ಕಾಗ ಈ ಥರದಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.